ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಿಧಾನವಾಗಿ ಮಾಡಿ. ಏನಕ್ಕೆ ನಿಮಗೆ ಹೇಳ್ತಾ ಇದ್ದಂತೆ ಅಥವಾ ಯಾವ ಎಲ್ಲಿವರೆಗೂ ನಿಮ್ಮ ಡಿಪೆಂಡ್ ಆಗಿರ್ತಾರೆ ಪೋಷಕರು ಮಾನ್ಯತೆ ದೊರಕಿರುವಂಥದ್ದು ರವೀಂದ್ರ ಕಲಾ ವರ್ಣೋದಯ ಟ್ರಸ್ಟ್ ವತಿಯಿಂದ ತುಮಕೂರಿನ ಎಲ್ಲ ಮಕ್ಕಳಿಗೆ ಇವತ್ತು ಗಣೇಶ ಹಬ್ಬದ ಪ್ರಯುಕ್ತ ಒಂದು ಈಕೋ ಫ್ರೆಂಡ್ಲಿ ಗಣೇಶ ಮತ್ತು ಚಿತ್ರ ಮಾಡುವಂಥ ಒಂದು ಕಾಂಪಿಟೇಷನನ್ನು ಕೂಡ ಇವತ್ತು ಇಲ್ಲಿ ಮಾಡಿದ್ದಾರೆ. ತುಮಕೂರಿನ ಪ್ರತಿಷ್ಠಿತ ಜೂನಿಯರ್ ಕಾಲೇಜಿನ ಆಲದಮರದ ಅವೆನ್ಯೂನಲ್ಲಿ ಇವತ್ತು ಈ ಕಾರ್ಯಕ್ರಮ. 3-4 ತಾಲೂಕುಗಳು ಇಡೀ ಧಾರವಾಡ ಜಿಲ್ಲೆಯಲ್ಲಿ ಭಾಳ ನಮಗೆ ಹಾನಿಯಾಗಿದೆ. ರೈತರಿಗೆ ಗ್ರೀನ್ ಗ್ರಾಮ್ ಅಂತಕ್ಕಂಥದ್ದು ಸುಮಾರು 80,000 ಹೆಕ್ಟರಷ್ಟು ಗ್ರೀನ್ ಗ್ರಾಮು, ಅದರ ಜೊತೆಗೆ ಬ್ಲ್ಯಾಕ್ ಗ್ರಾಮು ಸುಮಾರು 6,500 ಹೆಕ್ಟರು, ಸೋಯಾಬೀನು ಸುಮಾರು 7,500 ಹೆಕ್ಟರು, ಮೆಕ್ಕೆತೆನೆ ಸುಮಾರು ಒಂದು 50 ಹೆಕ್ಟರು, ಈ ರೀತಿ ರೆಡ್ ಚಿಲ್ಲಿ, ಆನಿಯನ್ನು, ಗಾರ್ಲಿಕ್ ಎಲ್ಲ ಸೇರಿ ಸುಮಾರು 97,000 ಹೆಕ್ಟರ್, ಹೆಚ್ಚು ಕಮ್ಮಿ ಸರಿಸಮ 1,00,000 ಹೆಕ್ಟರ್ಗೆ ಹಾನಿಯಾಗಿರ್ತಕ್ಕಂಥದ್ದು. ನಮ್ಮ ಜಿಲ್ಲಾಡಳಿತ ವಿಶೇಷವಾಗಿ JD ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಇದನ್ನು ಸರ್ವೆ ಮಾಡಿ ಇವತ್ತು ನಾವು ಶಾಸಕರು, ಜಿಲ್ಲಾಡಳಿತ, DC ಅವರು ಎಲ್ಲರೂ ಸಮರ್ಪಕವಾಗಿ JD ಅಗ್ರಿಕಲ್ಚರ್ ಎಲ್ಲರೂ ಸೇರಿ ಇವತ್ತು ಸರ್ವೆ ಮಾಡಿರ್ತಕ್ಕಂಥದ್ದು. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ, ಸರ್ಕಾರಕ್ಕೆ ಇದನ್ನು ಕೂಡಲೇ ಇದು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಸ್ವಲ್ಪ ಪರಿಹಾರ ಸಿಗಬೇಕು ಅಂಥೇಳಿ ಏನು ರೈತರ ಆಗ್ರಹ ಇದೆ, ಅದೇ ರೀತಿಯಾದಂಥ ಆಗ್ರಹ ರೈತರ ಏನು ಇಲ್ಲಿ ಕೂಗಿದೆ ಅದನ್ನು ನೇರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ. ಅದರ ಜೊತೆಗೆ ಸರ್ವೆ ಮಾಡಿ ಸಂಪೂರ್ಣವಾದಂಥ ರೈತರಿಗೆ ಏನು ಅನಾನುಕೂಲ ಆಗಿದೆ ಅದು ಅನುಕೂಲ ಆಗಬೇಕು ಅನ್ನೋದಕ್ಕೆ ಸರ್ಕಾರಕ್ಕೆ ಇಲ್ಲಿಂದ ನಾವು ಆಗ್ರಹ ಮಾಡಿ ಇಲ್ಲಿಂದ ಮಾಹಿತಿಯನ್ನು ಕಳಿಸಲಿಕ್ಕೆ ಮಾಡ್ಕೊಡ್ತೀವಿ. ಈ ವೇದಿಕೆಯ ಮುಂಭಾಗದಲ್ಲಿರುವಂತಹ ಅನಾವರಣಗೊಳಿಸಬೇಕೆಂದು ವೇದಿಕೆಯ ಎಲ್ಲ ಅತಿಥಿಗಳನ್ನು ಅನಾಧಾರದಿಂದ ನೋಡ್ತಾ ಬರ್ತಾ ಇರುವ ಕಾರಣಕ್ಕಾಗಿ, ಅದು ನಮ್ಮ ವ್ಯವಸ್ಥೆ ಅದಕ್ಕೆ ಪೂರಕವಾಗಿರುವ ಕಾರಣಕ್ಕಾಗಿ ನಾವು ಕನ್ನಡವನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಲಿಕ್ಕೆ ಆಗ್ತಾ ಇಲ್ಲ. ಇದು ಒಂದು ಪ್ರಶ್ನೆ. ಎರಡನೇದು, ಕಳೆದ ಸುಮಾರು ಕೆಲವಾರು ವರ್ಷಗಳಿಂದ ಒಂದು ಕೂಗಿದೆ. ಏನು ಅಂತಂದರೆ, ಪ್ರಕಟ ಆಗುವ ಪುಸ್ತಕಗಳನ್ನು ಕೊನೆಯ ಪಕ್ಷ ಲೈಬ್ರರಿಗಳಿಗೆ ತಲುಪಿಸುವ ಕೆಲಸವನ್ನು ಮಾಡಿ, ಗ್ರಂಥಾಲಯಗಳಿಗೆ ತಲುಪಿಸಿ ಅಂತೇಳಿ. ಆದರೆ ಯಾವ ಸರ್ಕಾರಗಳು ಕೂಡ ಅದಕ್ಕೆ ಬೇಕಾದಷ್ಟು ಹಣವನ್ನು ಕೊಡ್ತಾ ಇಲ್ಲ.
ಜನಪ್ರಿಯವಾದಂಥ ಕರ್ನಾಟಕದ ಮುಂದಿನ ಪೀಳಿಗೆ ಹೇಗೆ ತಮ್ಮ ಬದುಕು ಭವಿಷ್ಯವನ್ನು ರೂಪಿಸ್ಕೋಬೇಕು ಅದರ ಬಗ್ಗೆ ಕಾಳಜಿಯನ್ನು ತೆಗೆದುಕೊಂಡಿರುವಂಥ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ 100 ಶಾಲೆಗಳಿಗೆ 100 ಪುಸ್ತಕಗಳ ಉಚಿತವಾಗಿರುವಂಥ ಹಂಚಿಕೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದಿರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.